ಮ್ಯಾಕ್ಸ್ ಅಭಿನಯ ಚಕ್ರವರ್ತಿ ಸುದೀಪ್ ಅವರು ನಟನೆಯ ತಮಿಳಿನ ವಿಜಯ್ ಕಾರ್ತಿಕೇಯನ್ ಅವರು ಆಕ್ಷನ್ ಕಟ್ ಹೇಳಿರೋ ಮಾಸ್ ಎಂಟರ್ಟೈನಿಂಗ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಸಿನಿಮಾ ತಂಡದವರು ಜಾಸ್ತಿ ಏನೋ ಪ್ರಮೋಷನ್ ಮಾಡ್ತಿದ್ರು. ಇದರ ಟ್ರೈಲರ್ ಮತ್ತು ಟೀಸರ್ ಸಖತ್ ಇಂಪ್ರೆಸಿವ್ ಆಗಿತ್ತು. ಸುದೀಪ್ ಅವರೇ ಹೇಳಿದಾಗೆ ಇದು ಒಂದು ರಾತ್ರಿ ನಡೆಯುವ ಕತೆ, ಅದನ್ನ ನಾವು ಸಿನಿಮಾವಾಗಿ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಅಂತ ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳಿದ್ರು. ಆ ಒಂದು ದಿನದ ಕತೆ ಹೇಗಿದೆ, ಅದನ್ನ ಹೆಣೆದಿರೋ ರೀತಿ ಹೇಗಿದೆ, ನಮಗೆ ಈ ಸಿನಿಮಾ ನಿಜವಾಗ್ಲೂ ಇಷ್ಟ ಆಯ್ತಾ, ಇದನ್ನೆಲ್ಲ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಸಿನಿಮಾ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಇದೊಂದು ಸಿಂಪಲ್ ಸ್ಕ್ರಿಪ್ಟ್ ಇರೋ ಸಿನಿಮಾ, ಆದರೆ ಇದು ರೆಗ್ಯುಲರ್ ಅಂತ ನಮಗೆ ಅನ್ಸಲ್ಲ. ಅಭಿನಯ ಚಕ್ರವರ್ತಿ ಅಂತ ಸುದೀಪ್ ಅವ್ರಿಗೆ ಸುಮ್ಮನೆ ಹೇಳ್ತಾರ, ಇದರಲ್ಲಿ ಇವರ ಆ್ಯಕ್ಟಿಂಗ್ ಸಿನಿಮಾನ ಎತ್ಕೊಂಡು ಹೋಗಿದೆ ಅಂತ ಹೇಳ್ಬೋದು. ತಮಿಳಿನಲ್ಲಿ ಕೈದಿ ಸಿನಿಮಾ ನೋಡಿರ್ಬೋದು, ಒಂದು ರೀತಿ ಅದೇ ಥರ ಸ್ಕ್ರೀನ್ ಪ್ಲೇ ಇದ್ರೂ ಕೂಡ ಕನ್ನಡದ ನೆಟಿವಿಟಿಗೆ ತಕ್ಕಂತೆ ತುಂಬಾ ಚೇಂಜಸ್ ಮಾಡಿಕೊಂಡು ಸಿಂಪಲ್ ಆಗಿ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಈ ಸಿನಿಮಾನ ಹೊತ್ತು ಸಾಗುವುದು ಸುದೀಪ್ ಅವರು ಮಾತ್ರ. ಇಂಟರ್ವಲ್ಗೆ ಯಾವ ಸೀಕ್ವೆನ್ಸ್ ಬೇಕೋ ಅದನ್ನು ಸಖತ್ತಾಗಿ ಪ್ಲೇಸ್ ಮಾಡಿ ನಮಗೆ ಇಂಟ್ರೆಸ್ಟನ್ನು ಮೂಡಿಸ್ತಾರೆ. ಪ್ರತಿಯೊಂದು ಸೀನ್ಸ್ ಕೂಡ ನಮಗೆ ಎಂಗೇಜಿಂಗ್ ಆಗಿ ಇಟ್ಕೋತಾರೆ, ಎಲ್ಲಿ ಕೂಡ ನಮಗೆ ಬೋರ್ ಆಗಲ್ಲ. ಸ್ಕ್ರೀನ್ ಪ್ಲೇ ತುಂಬ ಫಾಸ್ಟ್ ಆಗಿ ಹೋಗೋದ್ರಿಂದ ನಮಗೆ ಎಲ್ಲೂ ಕೂಡ ಬೋರ್ ಅನ್ಸಲ್ಲ. ಮತ್ತೆ ಸಿನಿಮಾ 2 ಗಂಟೆ ಕಳೆದಿದ್ದೆ ನಮ್ಗೆ ಗೊತ್ತಾಗಲ್ಲ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಮಾತ್ರ ಸಖತ್ತಾಗಿ ಇಟ್ಟಿದ್ದಾರೆ. ನಾವೇನು ಪ್ರೆಡಿಕ್ಟ್ ಮಾಡ್ತೀವೋ ಅದರ ಉಲ್ಟಾ ನಡೆದಿರುತ್ತೆ. ಇದು ರಾತ್ರಿ ನಡೆಯೋ ಕತೆ ಆದ್ರಿಂದ ಲೈಟಿಂಗ್ಸ್ ಮೇಲೆ ಸಖತ್ ವರ್ಕ್ ಮಾಡಿದ್ದಾರೆ ಮತ್ತು ಅದು ಅದ್ಭುತವಾಗಿ ಮೂಡ್ ಬಂದಿದೆ. ಕೆಲವೊಂದು ಸೀನ್ಗಳಂತೂ ಸುದೀಪ್ ಅವರ ಅಗ್ರೆಷನ್ ಆ ಲೈಟ್ ಫೋಕಸ್ಗೆ ಎದ್ದು ಕಾಣಿಸುತ್ತೆ ಮತ್ತು ತುಂಬಾನೇ ಟೆರರ್ ಆಗಿ ತೋರಿಸಿದ್ದಾರೆ. ಒಂದು ರೀತಿ ಮ್ಯಾಡ್ ಮ್ಯಾಕ್ಸ್ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಕೂಡ ಅಷ್ಟೇ, ಡೈರೆಕ್ಟ್ ಕತೆಗೆ ಇಳಿಯೋದ್ರಿಂದ ಎಲ್ಲಿಯೂ ನಮಗೆ ಕನ್ಫ್ಯೂಷನ್ ಆಗಲ್ಲ, ಮತ್ತೆ ಇಂಟ್ರೊಡಕ್ಷನ್ ಯಾಕೆ ಇಷ್ಟು ಲೇಟ್ ಆಯಿತು ಅಂತ ಕೂಡ ಅನ್ಸಲ್ಲ. BGM ಬಗ್ಗೆ ಹೇಳಬೇಕಾದ್ರೆ ಚಿಂದಿಗುರು ಥೀಮ್ ಸಾಂಗ್ ಒಂದು ಬರುತ್ತೆ, ಸಖತ್ತಾಗಿ ಪ್ಲೇಸ್ ಮಾಡಿದ್ದಾರೆ ಮತ್ತು ಅದು ಸೂಪರ್ ಆಗಿ ಮೂಡ್ ಬಂದಿದೆ. ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಅದರ ಎಕ್ಸ್ಪೀರಿಯನ್ಸೇ ಬೇರೆ ಲೆವೆಲ್ಗಿದೆ. ಆ್ಯಕ್ಟಿಂಗ್ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಇದು ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ರಿಲೀಸ್ ಆಗೋದ್ರಿಂದ ಬೇರೆ ಲ್ಯಾಂಗ್ವೇಜ್ ಆ್ಯಕ್ಟರ್ಸ್ ಕೂಡ ಇದ್ದಾರೆ. ಒಂದು ಮೈನಸ್ ಏನಂದರೆ ಕೆಲವೊಂದು ಕಡೆ ಡಬ್ಬಿಂಗ್ ಸಿಂಕ್ ಆಗ್ತಾ ಇಲ್ಲ ಅನಿಸ್ತಿತ್ತು. ಆದರೂ ಮಾಸ್ ಸಿನಿಮಾದಲ್ಲಿ ಇದೆಲ್ಲ ಕೌಂಟ್ ಆಗಲ್ಲ, ಆದರೂ ಕೆಲವೊಂದ್ಸಲಿ ನಮಗೆ ಹಾಗೆ ಅನಿಸುತ್ತೆ. ಉಗ್ರ ಮಂಜು ಅಂತೂ ಈ ಸಿನಿಮಾದ ಸ್ವಲ್ಪ ಹೈಲೈಟ್ ಅನಿಸ್ಬೋದು, ಅಂದರೆ ಆ ರೀತಿ ಅವರು ಅಭಿನಯ ಮಾಡಿ ತೋರಿಸಿದ್ದಾರೆ. ಆರ್ಟ್ ಡೈರೆಕ್ಟರ್ಗೆ ಒಂದು ಸಲ ಹೊಡಿಲೇಬೇಕು, ಯಾಕೆಂದರೆ ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ನಿಮಗೆ ಏನು ಬೇಕೋ ಅದೆಲ್ಲ ಪರ್ಫೆಕ್ಟಾಗಿ ಪ್ಲೇಸ್ ಆಗಿದೆ ಅಂತ ಅನಿಸುತ್ತೆ. ಇದು ಡೈರೆಕ್ಟರ್ ಅವರ ಮೊದಲ ಸಿನಿಮಾ ಅಂತೆ, ಆದರೆ ಅವರ ಮೊದಲ ಸಿನಿಮಾ ಅಂತ ಎಲ್ಲಿಯೂ ಕೂಡ ಅನಿಸಲ್ಲ. ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಬರ್ಕೊಂಡು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ, ಅದು ಪ್ರೊಫೆಷನಲ್ ಡೈರೆಕ್ಟರ್ ಮಾಡೋ ಥರ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಇದೊಂದು ಬೆಸ್ಟ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು. ದೀಪ್ ಅವರ ಫ್ಯಾನ್ಸ್ಗಂತೂ ಹೇಳಿ ಮಾಡಿಸಿದ ಸಿನಿಮಾ. ಮಾಸ್ ಎಂಟರ್ಟೈನಿಂಗ್ ಸಿನಿಮಾ ಆಗಿರೋದ್ರಿಂದ ಫ್ಯಾಮಿಲಿ ಆಡಿಯನ್ಸ್ ಸ್ವಲ್ಪ ಬೇಜಾರಾಗ್ಬೋದು, ಬಟ್ ಆ ಮಾಸ್ ಎಲಿಮೆಂಟಲ್ಲಿ ಸುದೀಪ್ ಅವರ ಆ್ಯಕ್ಟಿಂಗ್ ಚಿಂದಿ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಇದು ಪೈಸಾ ವಸೂಲ್ ಸಿನಿಮಾ. ಈಗಾಗಲೇ ಥಿಯೇಟರ್ನಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ, ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ. ಇವತ್ತಿನ ಮಾಹಿತಿ ಇಷ್ಟು, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.